ಬಡಾವಣೆಯ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರ. ಶ್ರೀ ರಂಗನಾಥ ಸ್ವಾಮಿಯ ಹಾಗೂ ಮುನೇಶ್ವರ ಸ್ವಾಮಿಯ ಅನುಗ್ರಹದಿಂದ ತಾಯಿ ದುರ್ಗಾ ಪರಮೇಶ್ವರಿಯ ಮಡಿಲಿನಲ್ಲಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರದಿಂದ ತಮಗೆ ತಿಳಿದಿರುವಂತೆ SRS ಇಂಟರ್ನ್ಯಾಷನಲ್ ಸ್ಕೂಲ್ ಕಟ್ಟಡ ನಿರ್ಮಾಣಗೊಂಡಿದೆ. ಆಲ್ರೆಡಿ ದೇವಾನುದೇವತೆಗಳ ಅನುಗ್ರಹದಿಂದ ಪೂಜಾ ಕೈಂಕರ್ಯಗಳು ಮುಗಿದಿವೆ. ಇಲಾಖೆಯಿಂದ ಅನುಮತಿಯನ್ನು ಪಡೆದು ಶಾಲೆಯನ್ನು ಪ್ರಾರಂಭಿಸಲು ಸಜ್ಜಾಗಿದೆ. ಆತ್ಮೀಯರೇ, ನಾವು ನೀವೆಲ್ಲರೂ ಕೂಡ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬಂದಿದ್ದೇವೆ. ನಿಮ್ಮೆಲ್ಲರ ಗುರಿ ಒಂದೇ, ನಮ್ಮ ಮಗು ಸಮಾಜಕ್ಕೆ ಉತ್ತಮ ಪ್ರಜೆಯಾಗಬೇಕು, ಸಂಸ್ಕಾರವನ್ನು ಕಲಿಬೇಕು, ನನ್ನಿಂದ ಆಗದೇ ಇರತಕ್ಕಂಥ ಸಾಧನೆಯನ್ನು ನಮ್ಮ ಮಗು ಮಾಡಬೇಕು ಅಂತಕ್ಕಂಥದ್ದು. ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ SP ರಂಗೇಶ್, MSc MEd ಪದವೀಧರನಾಗಿದ್ದು ಕಳೆದ 23 ವರ್ಷಗಳಿಂದ ರಾಜ್ಯದ ವಿವಿಧ ಶಾಲೆಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಗಣಿತ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಬಂಧುಗಳೇ, ನನ್ನ ಕನಸು SRS ಇಂಟರ್ನ್ಯಾಷನಲ್ ಶಾಲೆಯನ್ನು ಕಟ್ಟಿ ಸಮಾಜದ ಪ್ರತಿಯೊಬ್ಬ ವರ್ಗದ ಜನಗಳಿಗೂ ಕೂಡ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಆಟೋ ಚಾಲಕರಾಗಿರ್ಬೋದು, ದಿನಗೂಲಿ ಕೆಲಸ ಮಾಡ್ತಕ್ಕಂಥವರಾಗಿರ್ಬೋದು, ಸಾಮಾನ್ಯ ವರ್ಗದವರಾಗಿರ್ಬೋದು, ನಮ್ಮ ಜೀವನದಲ್ಲಿ ಕೈಗೆಟಕುವ ಬೆಲೆಯಲ್ಲಿ ಅತಿ ಕಡಿಮೆ ದರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡುವ ಶಾಲೆಯನ್ನು ಕಟ್ಟಬೇಕು ಅಂತಕ್ಕಂಥದ್ದು. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರದಿಂದ ನಮ್ಮ ಬಡಾವಣೆಯಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದದಿಂದ, ಕಾಲಭೈರವೇಶ್ವರ ಸ್ವಾಮಿಯ ಅನುಗ್ರಹದಿಂದ ಇವತ್ತು ಶಾಲೆ ಸುಸಜ್ಜಿತವಾಗಿ ಸಿದ್ಧಗೊಂಡಿದೆ. ದಯಮಾಡಿ ಒಮ್ಮೆ ನಿಮ್ಮ ಮನೆಯ ಪಕ್ಕದಲ್ಲಿ ಇರತಕ್ಕಂಥ ಒಂದು ಶಾಲೆ ಯಾವ ಮಟ್ಟದಲ್ಲಿ ಅವರ ಕನಸೇನು, ಯಾವ ಮಟ್ಟದಲ್ಲಿ ಆ ಕಟ್ಟಡ ಇದೆ, ಆ ಶಾಲೆಯ ಗುಣಮಟ್ಟ ಏನು ಅನ್ನುವಂಥದ್ದನ್ನು ಪರೀಕ್ಷಿಸಿ. ಶಾಲೆ ನಿಮ್ಮದು, ನಿಮ್ಮ ಮಡಿಲಿನಲ್ಲಿದೆ. ಶಾಲೆ ಮನೆಯಲ್ಲ, ಇದು ಒಬ್ಬ ವ್ಯಕ್ತಿಯ ಆಸ್ತಿ ಅಲ್ಲ, ಇದು ಸಾಮಾಜಿಕವಾದಂಥ ಆಸ್ತಿ, ಸಮಾಜದ ಒಂದು ಆಸ್ತಿ. ದಯಮಾಡಿ ನಿಮ್ಮೆಲ್ಲರ ಅನುಗ್ರಹದಿಂದ ನಿಮಗೆ ನಿಮ್ಮ ಮನೆಯ ಮಕ್ಕಳನ್ನು, ಹಾಗೆ ನಿಮಗೆ ಪರಿಚಯ ಇರತಕ್ಕಂಥ ಮಕ್ಕಳನ್ನು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಶಾಲೆಗೆ ಸೇರಿಸಿ. ನಾನು ಆ ಮಗುವಿಗೆ ಸಂಸ್ಕಾರದೊಂದಿಗೆ, ಶಿಸ್ತಿನೊಂದಿಗೆ, ಸಂಯಮದೊಂದಿಗೆ ವೈಜ್ಞಾನಿಕವಾಗಿ IIT ಲೆವೆಲ್ಗೆ ಯಾವ ರೀತಿಯಲ್ಲಿ ಮಗುವನ್ನು ಸಮಾಜಕ್ಕೆ ಉತ್ತಮ ಪ್ರಜೆಯನ್ನಾಗಿ ನಿರ್ಮಾಣ ಮಾಡಬೇಕೋ ಆ ಕೆಲಸವನ್ನು ನಾನು ಮಾಡ್ತೇನೆ. ನೀವು ಮಾಡಬೇಕಾಗಿರ್ತಕ್ಕಂಥ ಒಂದೇ ಕೆಲಸ, ಒಂದು ತೀರ್ಮಾನ, ಒಮ್ಮೆ ಭೇಟಿ ಕೊಡಿ SRS ಇಂಟರ್ನ್ಯಾಷನಲ್ ಸ್ಕೂಲ್ಗೆ. ನಿಮ್ಮ ಮಕ್ಕಳನ್ನು, ನಿಮ್ಮ ಪರಿಚಿತರನ್ನು ಸೇರಿಸಿ. ಖಂಡಿತವಾಗಲೂ ಹಗಲು ರಾತ್ರಿ ಆ ಮಕ್ಕಳ ಯೋಗಕ್ಷೇಮಕ್ಕೆ, ಆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ನಾನು ಹಗಲಿರುಳು ಶ್ರಮಿಸ್ತೀನಿ. ನನ್ನ ತಂಡ ಸಜ್ಜಾಗಿದೆ. ದಯಮಾಡಿ ಒಂದು ಅವಕಾಶ ಕೊಡಿ. ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ, ದಯಮಾಡಿ ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಬಡಾವಣೆಯ ಎಲ್ಲ ಬಂಧುಗಳೇ, ಇದು ನಿಮ್ಮ ಶಾಲೆ. ಥ್ಯಾಂಕ್ ಯು.